ಅಂದ್ರೆ ಎರಡನೇ ತಾಯಿ ಸಮಾನ. ಅಂತಹ ಅಕ್ಕನೇ ಈಗ ತನ್ನ ಚಪಲಕ್ಕೆ ತನ್ನ ಸ್ವಂತ ತಮ್ಮನಿಗೆ ಗುಂಡಿ ತೋಡಿದಾಳೆ. ಲವ್ವರ್ ಜೊತೆಗೆ ಚಕ್ಕಂದ ಆಡೋಕೆ ಆಸ್ತಿಗಾಗಿ ಹಣಕ್ಕಾಗಿ ತಮ್ಮನಾದವನಿಗೆ ಚಟ್ಟ ಕಟ್ಟಿದಾಳೆ. ಗಂಡನ ಮನೆಯಲ್ಲಿ ಕಿರಿಕ್ ಮಾಡಿಕೊಂಡ ಪ್ರಿಯಕರನ ತೆಕ್ಕೆಯಲ್ಲಿ ಹೊರಳಾಡೋಕೆ ಅಡ್ಡಿಯಾಗಿದ್ದ ಸಹೋದರನನ್ನೇ ಶಿವನ ಪಾದ ಸೇರಿಸಿದಾಳೆ. ಏನೂ ಇಲ್ರಿ, ಬರೀ ಆ ಕಡೆ ತಿರುಗಾಡ್ತಿದ್ಲು ಇರ್ತಿದ್ಲು ಮನ್ಯಾಗ. ನನ್ನ ಮಗ ಇದು ಶ್ರಾವಣ ಮಾಸ ಆದ ಮೇಲೆ 1 ಕಿಲೋ ಮಟನ 1 ಕಿಲೋ ಬೊಟ್ಟಿ ತಂದಿದ್ರಿ. ನೀನು ಮಗಂದು ಹಿಂಗೆ ಆಗ್ಯದ ನೋಡು ಅಂತ ತೋರಿಸಿದ್ರಿ. ನನಗೆ ಆ ಫೋಟೋ ನೋಡಿ ನನಗೆ ಅಳು ಬಂತ್ರಿ. ಅದೆಲ್ಲ ನೀನೇ ಮಾಡಿದಲ್ಲೋ ಅಂತ ಹೇಳಿ ನಾ ಹತ್ತೀನಿ ರೀ. ಅಳಬೇಡ ಅನ್ರಿ ಅಳಬೇಡ ಅನ್ಕೋತ ಹಿಂಗೆ ಹೋದನ್ರಿ. AP22 AH1232 ಕಪ್ಪು ಬಣ್ಣದ ಇಂಡಿಕಾ ಕಾರು. ಓಲ್ಡ್ ಮಾಡೆಲ್ ಅನ್ನಿಸೋ ಈ ಕಾರು ಅಂತಿಂಥ ಕಾರಲ್ಲ, ಓರ್ವನ ಕೊಲೆಗೆ ಸಾಕ್ಷಿಯಾಗಿರೋ ಕಾರು. ಇದೇ ಕಾರಲ್ಲೇ ಪಾರ್ಟಿ ನಡೆದಿತ್ತು. ಇದೇ ಕಾರಲ್ಲೇ 3 ಕಂಠಪೂರ್ತಿ ಕುಡಿದಿದ್ರು. ಆ 3ರಲ್ಲೇ ಓರ್ವ ಇದೇ ಕಾರಲ್ಲೇ ಕೊಲೆಯಾದ. ಅದು ಭೀಕರ ಕೊಲೆ. ಪ್ಲಾನ್ ಹಾಕೊಂಡು ಪಾರ್ಟಿ ಮಾಡಿ ಕಂಠಪೂರ್ತಿ ಎಣ್ಣೆ ಕುಡಿದ ಇಬ್ಬರು ಅದೇ ಕಾರಲ್ಲಿ 3ನೇ ವ್ಯಕ್ತಿಯ ಕುತ್ತಿಗೆಯನ್ನ ವೈರ್ನಿಂದ ಹಿಸುಕಿ ಮಾಡಿರೋ ಕೊಲೆ ಇದು. ನಂತರ ಇದೇ ಕಾರಲ್ಲೇ ಆತನ ಡೆಡ್ ಬಾಡಿಯ ವಿಲೇವಾರಿಯನ್ನು ಮಾಡಿದ್ರು ಆ ಕೊಲೆ ಪಾತಕಿಗಳು. ಈ ಕೊಲೆ ಮಾಡಿಸಿದ್ದು ಯಾರು ಗೊತ್ತಾ? ಕೊಲೆಯಾದವನ ಅಕ್ಕ, ಸ್ವಂತ ಒಡಹುಟ್ಟಿದ ಅಕ್ಕ. ಅಕ್ಕ ನಿನ್ನ ಗಂಡ ಅವನಲ್ಲ ಅಂದಿದ್ದ ತಮ್ಮನೇ ಟಾರ್ಗೆಟ್. ಹಾದಿ ಬಿಟ್ಟಿದ್ದ ಅಕ್ಕನ ಆಟಕ್ಕೆ ತಮ್ಮನಿಗೆ ಕಟ್ಟಿದಳು ಚಟ್ಟ. ಕಾರಲ್ಲಿ ಕುಡಿಸಿ ಗ್ಯಾರೇಜಲ್ಲಿ ತಿನ್ನಿಸಿ ಕೊಂದಿದ್ದೇಗೆ ಅಕ್ಕನ ಲವರ್. ಅಕ್ಕ ಈ ಪದದಲ್ಲೇ ಏನೋ ಇದೆ. ಅಕ್ಕ ಅಂತ ಕರೆದ್ರೆ ಸಾಕು, ಅಪರಿಚಿತರ ಮಧ್ಯೆಯೇ ಅದೇನೋ ಬಾಂಧವ್ಯ ಚಿಗುರುತ್ತೆ. ಒಡ ಹುಟ್ಟಿದವರ ನಡುವಿನ ಅಕ್ಕ ತಮ್ಮನ ಸಂಬಂಧ ಕೂಡ ಸುಮಧುರವಾಗಿರುತ್ತೆ. ಅಂತಹ ಸುಮಧುರ ಬಾಂಧವ್ಯಕ್ಕೆ ಬೆಂಕಿ ಇಟ್ಟೋಳು ಇವಳೇ ನೋಡಿ, ಇವಳೇ ತಮ್ಮನನ್ನ ಕೊಲ್ಲಿಸಿದ ಅಕ್ಕ. ಅಕ್ಕ ನಿನ್ನ ಗಂಡ ಅವನಲ್ಲ ಅಂತ ಹೇಳಿದ್ದ ತಮ್ಮನಿಗೆ ಚಟ್ಟ ಕಟ್ಟಿದ ಅಕ್ಕ. ಆಸ್ತಿಗಾಗಿ ಹಣಕ್ಕಾಗಿ ತಮ್ಮನ ಮುಗಿಸಲು ಲವರ್ಗೆ ಸುಪಾರಿ ಕೊಟ್ಟ ಸೋದರಿ. ಈಕೆಯ ಹೆಸರು ರಾಧಿಕಾ. ಇದೇ ರಾಧಿಕಾ ತನ್ನ ಚಪಲಕ್ಕಾಗಿ, ತನ್ನ ಲವ್ವರ್ಗಾಗಿ, ತನ್ನ ಆಸ್ತಿಗಾಗಿ ತಮ್ಮನನ್ನ ಮುಗಿಸಿದ್ದಾಳೆ. ಆ ನತದೃಷ್ಟ ತಮ್ಮ ಯಾರು ಗೊತ್ತಾ? ಇವನೇ ನೋಡಿ, ರಾಮ್ ಸಿಂಗ್ ಅಲಿಯಾಸ್ ಅಂಬರೀಶ್. ಅಕ್ಕ ತಮ್ಮ ಹೇಗಿರಬೇಕು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದ್ದಾವೆ. ಹೇಗಿರಬಾರದು ಅನ್ನೋದಕ್ಕೂ ಕೆಲವೊಂದು ಎಕ್ಸಾಂಪಲ್ಗಳು ಇದ್ದಾವೆ. ಆ ಎಕ್ಸಾಂಪಲ್ಗಳಲ್ಲಿ ರಾಧಿಕಾ ಮತ್ತು ರಾಮ್ ಸಿಂಗ್ ಅಕ್ಕ ತಮ್ಮನ ಎಕ್ಸಾಂಪಲ್ಲೇ ಬೆಸ್ಟ್. ಯಾಕಂತೀರಾ? ಇಲ್ಲಿ ಅಕ್ಕ ತನಗಾಗಿ, ತನ್ನ ಲವರ್ಗಾಗಿ ಸ್ವಂತ ತನ್ನ ತಮ್ಮನನ್ನೇ ಕೊಲೆ ಮಾಡಿಸಿದ್ದಾಳೆ.
ಪ್ರಿಯಕರನ ತೆಕ್ಕೆಯಲ್ಲಿ ಹೊರಳಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಆಕೆ ಅದಕ್ಕೆಲ್ಲ ಅಡ್ಡಿಯಾಗಿದ್ದ ತಮ್ಮ ರಾಮ್ ಸಿಂಗ್ನನ್ನ ಕೊಲೆ ಮಾಡಿಸಿದ್ದಾಳೆ. ಅದು ಕೂಡ ಲವರ್ನಿಂದಲೇ ಸೋದರ ರಾಮ್ ಸಿಂಗ್ಗೆ ಚಟ್ಟ ಕಟ್ಟಿಸಿದ್ದಾಳೆ. ಇದೆಲ್ಲ ನಡೆದಿರೋದು ಯಾದಗಿರಿಯ ಗುರುಮಿಟ್ಕಲ್ನಲ್ಲಿ. ಇಬ್ಬರ ಅಕ್ಕಂದಿರ ಮುದ್ದಿನ ತಮ್ಮನಾಗಿದ್ದೋನು ಕೊಲೆಯಾದ. ರಾಮ್ ಸಿಂಗ್ ಗುರುಮಿಟ್ಕಲ್ ಗಡಿ ಮೊಹಲ್ಲಾ ನಿವಾಸಿ. ತಾಯಿ ಮತ್ತು ಇಬ್ಬರು ಅಕ್ಕಂದಿರ ಜೊತೆ ಖುಷಿಯಾಗಿದ್ದ. ರಾಮ್ ಸಿಂಗ್ನ ತಂದೆ ಸತ್ಯಭೂಷಣ್ 15 ವರ್ಷದ ಹಿಂದೆ ಮೃತಪಟ್ಟಿದ್ದ. ನಂತರ ಮನೆಯ ಜವಾಬ್ದಾರಿ ಹೊತ್ತಿದ್ದ ರಾಮ್ ಸಿಂಗ್ ಬಟ್ಟೆ ಅಂಗಡಿ ಹಾಕೊಂಡಿದ್ದ. ಇಬ್ಬರು ಅಕ್ಕಂದರಿಗೆ ಮದುವೆ ಮಾಡಿ ಕಳಿಸಲಾಗಿತ್ತು. ಎಲ್ಲರೂ ಅವರವರ ಪಾಡಿಗೆ ಜೀವನ ಸಾಗಿಸ್ತಾ ಇದ್ರು. ಕೆಲವು ದಿನಗಳಾದ ಮೇಲೆ ಬಟ್ಟೆ ಅಂಗಡಿ ಕೂಡ ನಷ್ಟಕ್ಕೆ ಒಳಗಾಗಿ ಕ್ಲೋಸ್ ಆಗಿತ್ತು. ಆದರೂ ತಾಯಿಯ ಜೊತೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಜೀವನ ನಡೆಸ್ತಾ ಇದ್ದ ರಾಮ್ ಸಿಂಗ್. ಆದ್ರೆ ನಿಜವಾದ ಸಂಕಷ್ಟ ಶುರುವಾಗಿದ್ದೇ ರಾಮ್ ಸಿಂಗ್ನ ಎರಡನೇ ಅಕ್ಕ ರಾಧಿಕಾ ಮನೆಗೆ ಬಂದ ಮೇಲೆ. ಗಂಡನೊಂದಿಗೆ ಜಗಳ ಮಾಡಿಕೊಂಡು ತವರಿಗೆ ಬರ್ತಿದ್ಲು. ತವರಿಗೆ ಬರೋದಲ್ಲದೆ ಅಕ್ರಮದ ಸಹವಾಸಕ್ಕೆ ಬಿದ್ಲು. ಎಸ್, ಇದೇ ರಾಧಿಕಾ ಕೆಲವು ವರ್ಷಗಳ ಹಿಂದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಂದು ಹಳ್ಳಿಗೆ ಮದುವೆ ಮಾಡಿಕೊಡಲಾಗಿತ್ತು. ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಸರಿಯಾಗೇ ಇತ್ತು. ಅದಕ್ಕೆ ಸಾಕ್ಷಿಯಾಗಿ ರಾಧಿಕಾಗೆ ಒಂದು ಮಗು ಕೂಡ ಆಗಿತ್ತು. ಆದರೆ ಕೆಲವು ವರ್ಷಗಳಾದ ಮೇಲೆ ರಾಧಿಕಾ ಹೊಸ ವರಸೆ ತೆಗೆದಳು. ಗಂಡನೊಂದಿಗೆ ಪದೇ ಪದೇ ಕಿರಿಕ್ ಮಾಡಿಕೊಳ್ತಾ ಇದ್ಲು. ಆಗಾಗ ತವರು ಮನೆಗೆ ಬರ್ತಾ ಇದ್ದ ಆಕೆ ತವರೂರಿನಲ್ಲಿದ್ದ ವ್ಯಕ್ತಿಯ ಜೊತೆಗೆ ಸಂಬಂಧ ಇಟ್ಕೊಂಡಳು. ಗಂಡನೊಂದಿಗೆ ಕಿರಿಕ್ ಮಾಡಿಕೊಂಡು ತವರು ಮನೆಗೆ ಬರ್ತಾ ಇದ್ದ ಆಕೆ ಅದೇ ಊರಿನ ಪ್ರಿಯಕರ ಯೂಸುಫ್ನ ತೆಕ್ಕೆಯಲ್ಲಿ ಹೊರಳಾಡುತ್ತಾ ಇದ್ದಳು. ಇದು ಅತಿರೇಕಕ್ಕೆ ಏರಿತ್ತು. ಮದುವೆ ಆಗಿತ್ತು, ಗಂಡ ಕೂಡ ಇದ್ದ. ಆದರೆ ರಾಧಿಕಾಳಿಗೆ ಅದೆಲ್ಲ ಬೇಕಾಗಿರಲಿಲ್ಲ. ಆಕೆ ಗಂಡನ ಜೊತೆಗೆ ಜಗಳ ಮಾಡ್ತಾ ಇದ್ದಿದ್ದೇ ತವರು ಮನೆಗೆ ಬರೋದಕ್ಕೆ, ತವರು ಮನೆಗೆ ಬರ್ತಾ ಇದ್ದಿದ್ದೇ ಯೂಸುಫ್ನ ತೆಕ್ಕೆಯಲ್ಲಿ ಹೊರಳಾಡೋಕೆ. ಇದು ರಾಧಿಕಾಳ ಕುಟುಂಬದವರಿಗೆಲ್ಲ ಗೊತ್ತಿತ್ತು. ಇದನ್ನು ರಾಮ್ ಸಿಂಗ್ ಮಾತ್ರ ಸೀರಿಯಸ್ ಆಗಿ ತಗೊಂಡಿದ್ದ. ಇದೆಲ್ಲ ಬೇಡ ಅಂತ ಅಕ್ಕನಿಗೆ ವಾರ್ನಿಂಗ್ ಕೊಟ್ಟಿದ್ದ. ಗಂಡನ ಮನೆಯಲ್ಲಿ ಸುಖವಾಗಿ ಬಾಳುವಂತ ಹಲವಾರು ಬಾರಿ ಸಲಹೆ ನೀಡಿದ್ದ. ಆದ್ರೆ ಇದ್ಯಾವುದಕ್ಕೂ ರಾಧಿಕಾ ಡೋಂಟ್ ಕೇರ್. ನನ್ನ ಲವರ್ ನನ್ನಿಷ್ಟ ಅಂತ ತನ್ನ ಅಕ್ರಮ ಆಟ ಆಡ್ತಾನೆ ಇದ್ಲು. ರಾಮ್ ಸಿಂಗ್ ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು, ರಾಧಿಕಾ ಮಾತ್ರ ಯೂಸುಫ್ನ ತೆಕ್ಕೆಯಿಂದ ಹೊರಬರಲೇ ಇಲ್ಲ. ಅಕ್ಕನಿಗೆ ಲವ್ವರ್, ತಮ್ಮನಿಗೆ ಸ್ನೇಹಿತ. 8 ವರ್ಷದಿಂದ ನಡೆಯುತ್ತಿತ್ತು ಇಬ್ಬರ ಲವ್ವಿ ಡವ್ವಿ. ಅಕ್ಕ ರಾಧಿಕಾ ಒಂದು ದಾರಿ ಹಿಡಿದಿದ್ದಾಳೆ. ಅದು ಕೆಟ್ಟ ದಾರಿ. ಸರಿ ದಾರಿಗೆ ತರೋಕೆ ರಾಮ್ ಸಿಂಗ್ ಎಷ್ಟೇ ಕಷ್ಟಪಟ್ಟರೂ ಅದು ಸಾಧ್ಯವಾಗಲೇ ಇಲ್ಲ. ಅಂದಹಾಗೆ ಆಕೆ ವಿವಾಹೇತರ ಸಂಬಂಧ ಇಟ್ಕೊಂಡಿದ್ದು ಬೇರೆ ಯಾರ ಜೊತೆನೂ ಅಲ್ಲ, ತನ್ನ ಸ್ವಂತ ತಮ್ಮನ ಸ್ನೇಹಿತ ಯೂಸುಫ್ನ ಹತ್ತಿರ. ಹೌದು, ಮದುವೆಯಾಗಿ ಹೋಗಿದ್ದ ರಾಧಿಕಾ 8 ವರ್ಷಗಳಿಂದಲೇ ಯೂಸುಫ್ನ ಜೊತೆ ಲವ್ವಿ ಡವ್ವಿ ಶುರು ಮಾಡಿಕೊಂಡಿದ್ದಾಳೆ. ಯಾವಾಗ ಯೂಸುಫ್ ಬೇಕು ಅನ್ಸುತ್ತೋ ಆಗಲೇ ಗಂಡನ ಜೊತೆ, ಗಂಡನ ಮನೆಯವರ ಜೊತೆಗೆ ಕಿರಿಕ್ ಮಾಡಿಕೊಂಡು ರಾಧಿಕಾ ತವರು ಮನೆಯ ಹೊಸ್ತಿಲು ತುಳಿತಾ ಇದ್ದಳು. ತವರು ಮನೆಗೆ ಬರ್ತಿದ್ದ ಆಕೆ ಯೂಸುಫ್ನ ಜೊತೆಗೆ ಪ್ರಣಯದಾಟ ಆಡ್ತಾ ಇದ್ಳು. ಮನೆಯ ಎದುರುಗಡೆ ಗ್ಯಾರೇಜ್, ಆ ಗ್ಯಾರೇಜಲ್ಲೇ ಇದ್ದ ಮನ್ಮಥ. ಗಂಡನ ಮನೆಯಲ್ಲಿ ಜಗಳ ಮಾಡಿಕೊಂಡು ರಾಧಿಕಾ ತವರು ಮನೆಗೆ ಬರ್ತಾ ಇದ್ದಳು. ಆ ಮನೆಯ ಮುಂಭಾಗದಲ್ಲೇ ಗ್ಯಾರೇಜ್ ಒಂದಿತ್ತು. ಗ್ಯಾರೇಜ್ನ ಮಾಲೀಕನೇ ಈ ಯೂಸುಫ್. ಗ್ಯಾರೇಜ್ನಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದ್ದ ಯೂಸುಫ್ ಅದೇಗೋ ಏನೋ ರಾಧಿಕಾಳನ್ನ ಟೈಟ್ ಮಾಡಿಕೊಂಡಿದ್ದಾನೆ. ಇಬ್ಬರ ನಡುವೆ ಏನಾಯ್ತೋ ಏನೋ ಭಾರೀ ಸಲುಗೆ ಏರ್ಪಟ್ಟಿದೆ. ಆ ಸಲುಗೆ ವಿವಾಹೇತರ ಸಂಬಂಧಕ್ಕೆ ಮುನ್ನುಡಿ ಬರೆದಿದೆ. ಇಬ್ರು ಲಿಂಕ್ ಇಟ್ಕೊಂಡಿದ್ದಾರೆ. ಆಮೇಲೆ ಗಂಡನ ಮನೆಯಲ್ಲಿ ಜಗಳ ಪ್ರಮಾಣ ಕೂಡ ಶುರುವಾಗಿದೆ. ರಾಧಿಕಾ ತವ್ರ ಮನೆಗೆ ಬರೋದು ಕೂಡ ಜಾಸ್ತಿ ಆಗಿದೆ. ಇದು ತಮ್ಮ ರಾಮ್ ಸಿಂಗ್ನನ್ನ ಕೆರಳಿಸಿದೆ. ರಾಧಿಕಾಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾನೆ. ಆದ್ರೆ ಯಾವುದೂ ವರ್ಕೌಟ್ ಆಗಲೇ ಇಲ್ಲ. ಒಂದೇ ಕಲ್ಲು ಹಲವು ಹಣ್ಣು. ಅಕ್ಕ ಹಾಕಿದ್ಲ ಕೊಲೆ ಪ್ಲಾನ್. ಅಕ್ಕ ಆಗಾಗ ಮನೆಗೆ ಬರ್ತಾ ಇದ್ಲು.
ಯೂಸುಫ್ ಜೊತೆಗೆ ಪಲ್ಲಂಗದಾಟ ಆಡ್ತಾ ಇದ್ದಳು. ಇದನ್ನ ಸಹಿಸಿಕೊಳ್ಳೋಕೆ ರಾಮ್ ಸಿಂಗ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ. ವಾರ್ನಿಂಗ್ ಕೊಟ್ಟಿದ್ದ, ಬೈತಾ ಇದ್ದ, ಇನ್ ಮುಂದೆ ಮನೆಗೆ ಬರಬೇಡ ಅಂತ ಇದ್ದ. ಇದು ಅಕ್ಕ ರಾಧಿಕಾಳನ್ನ ಕೆರಳಿಸಿತ್ತು. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅಂತ ತೀರ್ಮಾನ ಮಾಡಿಕೊಂಡಳು. ಆ ಫುಲ್ ಸ್ಟಾಪ್ ಹಾಕೋಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೇನೆ ಅಂತ ನಿರ್ಧಾರ ಮಾಡಿದ್ದ ಆಕೆ ಕಡೇ ಪಕ್ಷ ತಮ್ಮನನ್ನ ಕೊಂದಾದ್ರೂ ಯೂಸುಫ್ ಜೊತೆಗಿನ ಸಂಬಂಧ ಉಳಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಳು. ಈ ವಿಚಾರವನ್ನ ಪ್ರಿಯಕರ ಯೂಸುಫ್ಗೆ ಹೇಳಿದ್ಲು. ತಮ್ಮನನ್ನು ಮುಗಿಸೋಕೆ ತಾನೇ ಮುಹೂರ್ತ ಇಟ್ಟಳು. ಅಕ್ಕನಿಗೇನು ಬೇಕೋ ಲವರ್ಗೂ ಅದೇ ಬೇಕಿತ್ತು. ರಾಮ್ ಸಿಂಗ್ಗೆ ಚಟ್ಟ ಕಟ್ಟು ಅಂತ ತನ್ನ ಪ್ರಿಯಕರ ಯೂಸುಫ್ಗೆ ಹೇಳಿದ್ದಳು ರಾಧಿಕಾ. ಇದನ್ನು ಕೇಳಿದ್ದ ಪ್ರಿಯಕರ ಯೂಸುಫ್ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನೋದನ್ನ ನೆನಪು ಮಾಡಿಕೊಂಡ. ಯಾಕೆ ಗೊತ್ತಾ, ಮೊದಲೇ ಯೂಸುಫ್ ಮತ್ತು ರಾಮ್ ಸಿಂಗ್ ಇಬ್ಬರೂ ದೋಸ್ತಿಗಳು. ಇದೇ ದೋಸ್ತಿಗಳ ನಡುವೆ ಹಣದ ವ್ಯವಹಾರ ಕೂಡ ಇತ್ತು. ಯೂಸುಫ್ ರಾಮ್ ಸಿಂಗ್ನ ಬಳಿ 5-6 ಲಕ್ಷ ಸಾಲ ಕೂಡ ಮಾಡಿದ್ದ. ಸಾಲ ತೀರಿಸೋದಕ್ಕೆ ಒದ್ದಾಡ್ತಾ ಇದ್ದ. ಎಷ್ಟು ದಿನ ಟೈಮ್ ಕೊಟ್ಟರೂ ಕೂಡ ಸಾಲ ತೀರಿಸೋದಕ್ಕೆ ಯೂಸುಫ್ನ ಕೈಲಿ ಆಗಲೇ ಇರಲಿಲ್ಲ. ಆದ್ರೆ ಈಗ ಒಂದು ಆಫರ್ ಬಂದಿದೆ. ಸಾಲ ಕೊಟ್ಟಿದ್ದ ವ್ಯಕ್ತಿಯನ್ನೇ ಖತಮ್ ಮಾಡೋಕೆ ಅವಕಾಶ ಸಿಕ್ಕಿದೆ. ಸಾಲ ಕೊಟ್ಟಿದ್ದ ವ್ಯಕ್ತಿಯ ಅಕ್ಕನೇ ಪ್ಲಾನ್ ಕೊಟ್ಟಿದ್ದಾಳೆ. ಈ ಕೆಲಸ ಮಾಡಿದ್ರೆ ಸಾಲಾನೂ ಇಲ್ಲವಾಗುತ್ತೆ, ಆಕೆಯ ಜೊತೆಗೆ ಪ್ರಣಯದಾಟಕ್ಕೂ ಅಡ್ಡಿ ಇಲ್ಲದಂತಾಗುತ್ತೆ. ಇಂಥ ಆಫರ್ ಸಿಕ್ಕ ಮೇಲೆ ಯೂಸುಫ್ ಬಿಡ್ತಾನ? ಸಂಚು ಮಾಡೇ ಬಿಟ್ಟ. ಆಗಸ್ಟ್ 26 ಮಂಗಳವಾರ ಊರಿಗೆ ಹೋಗಿದ್ದ ರಾಮ್ ಸಿಂಗ್. ಎಸ್, ಅವತ್ತು ಆಗಸ್ಟ್ 26 ಮಂಗಳವಾರ ರಾಮ್ ಸಿಂಗ್ ನಾವದಗಿ ಅನ್ನೋ ಸ್ಥಳಕ್ಕೆ ಹೋಗಿರ್ತಾನೆ. ಕೆಲವೇ ದಿನಗಳ ಹಿಂದೆ ತಂದಿದ್ದ ಮಾವನ ಬೈಕ್ ವಾಪಸ್ ಕೊಡಬೇಕು ಅಂತ ಬೈಕ್ ತಗೊಂಡು ತೆರಳಿರ್ತಾನೆ. ಅಲ್ಲಿ ಬೈಕ್ ಕೊಟ್ಟು ಸಂಜೆ 5 ಗಂಟೆಗೆ ಮಾವನ ಮನೆ ಬಿಟ್ಟಿರ್ತಾನೆ. ಆದ್ರೆ ಮನೆಗೆ ವಾಪಸ್ ಆಗೋದೇ ಇಲ್ಲ. ಮನೆಗೆ ಬರ್ತಾನೆ ಅಂತ ತಾಯಿ ಕಾಯ್ತಾ ಇದ್ದು ಮಾರನೇ ದಿನವೂ ರಾಮ್ ಸಿಂಗ್ನ ಸುಳಿವು ಸಿಗೋದಿಲ್ಲ. ರಾಮ್ ಸಿಂಗ್ ಕೊಲೆಯಾಗಿದ್ದಾನೆ ಅನ್ನೋದ್ರ ಹಿಂಟ್ ಯಾರಿಗೂ ಇರೋದಿಲ್ಲ. ಮಗ ರೀ ಗಾಡಿ ಕೊಡ್ಲಕ್ಕೆ ಹೋಗಿದ್ರಿ ನಮ್ಮ ತಮ್ಮಂದು ಬೈಕ್ ರೀ. ಕೊಡ್ಲಕ್ಕೆ ಹೋದ್ರೆ ಇಲ್ಲಿಂದ ಮನೇಲಿಂದ 2 ಗಂಟೆಲಿಂದ ಹೋಗ್ಯಾನ್ರಿ. ಸುಲ್ಲೆಪೇಟಮ್ನೊಂದು ನಾವ್ಗೆ ಅದ್ರಿ. ಅಲ್ಲಿ ಗಾಡಿ ಕೊಟ್ಟು ಮತ್ತು 5 ಗಂಟೆಗೆ ವಾಪಸ್ ಬಂದಾನಂತ ರೀ. ಮತ್ತು ನಮ್ಮ ತಮ್ಮಗೆ ಫೋನ್ ಹಚ್ಚಿ ಕೇಳಿದ್ರಿ ನಾ ಅಲ್ಲಿ ಅಂಬ್ರಿ ತಮ್ಮ ಮಗ ಹಾನೇನಂದ್ರೆ ಎಲ್ಲ ಹೋಗ್ಬಿಟ್ಟ ನಮ್ಮ ಅಂದನ್ರಿ. ಗೌರ್ಮೆಂಟ್ ಕಾಲದಾಗ ಬಟ್ಟೆ ದುಕಾನ್ ಇತ್ತು ಸರ್. 2 ವರ್ಷದ ಮೇಲೆ ಬಟ್ಟೆ ದುಕಾನ್ ಇತ್ತು. ಅದೇ ವ್ಯವಹಾರ ಮಾಡ್ಕೊತಿದ್ದೀನಿ ಸರ್. ಅಲ್ಲಿಂದ ಬಟ್ಟೆ ದುಕಾನ್ ತೆಗೆದು ನಾವು ತೆಗೆದ ಕೇಸಿಂದ ಮನೆ ಕಟ್ಟ ಪ್ಲ್ಯಾನ್ ಏನು ಮಾಡಿದ್ರೆ ಮನೆ ಕಟ್ಟಲ ಚಾಲು ಮಾಡೀನಿ ಸರ್. 4 ಗಂಟೆಗೇನೋ ಭೇಟಿಯಾಗೇನು. 4 ಗಂಟೆ ಭೇಟಿಯಾಗಿ ನಾವು ರೋಡಿ ಮೇಲೆ ನಿಂತಿದ್ದ. ಯಾವಾಗ ಬಂದೆ ಅಂತ ಕೇಳಿದ್ರೆ ಒಂದು ಅರ್ಧ ಗಂಟೆ ಆಯ್ತು ಮಾಮ ಅಂತಂದನು. ಅಂದ ಕೇಸಿಂದ ಮತ್ತು ಮನೆಗೆ ಹೋಗಿದ್ದೇನೆ ಅಂದ್ರೆ ಹೋಗಿಲ್ಲ, ಹೋಗ್ಬೇಕು ಅಂತಂದನು. ಹೋಗ್ಯಾನು ಬಿಟ್ಟು ಅನ್ನೋದು ನೋಡಿಲ್ಲ. ನಮ್ಮ ಅಲ್ಲೇ ರೋಡಿ ನಿಂತೀರಿ. ಅವ ಮನೆಗೆ ಹೋಗ್ಯಾನಂತ ಒಂದು 10 ಮಿನಿಟ್ ಕುಂತಾನಂತ ಹೊರಗೆ ಹೋಗ್ಯಾನಂತ್ರಿ. ಊರಿಗೆ ಹೋಗ್ಯಾನ. ಅವ್ ಗಾಡಿ ಕೂಡ ಬಂದೀನಿ ಸರ್. ಪಿಕಪ್ ಮಾಡಿದ್ದ, ಕಂಠಪೂರ್ತಿ ಕುಡಿಸಿದ್ದ. ರಾಮ್ ಸಿಂಗ್ ತನ್ನ ಸೋದರ ಮಾವನ ಮನೆಗೆ ಹೋಗಿದ್ದು ನಿಜ. ಅಲ್ಲಿಂದ ವಾಪಸ್ ಬಂದಿದ್ದು ನಿಜ. ಅಲ್ಲಿಂದ ವಾಪಸ್ ಊರಿಗೆ ಬರಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ತನ್ನನ್ನ ಪಿಕಪ್ ಮಾಡ್ಕೋ ಅಂತ ತನ್ನ ಸ್ನೇಹಿತ ಯೂಸುಫ್ಗೆ ಹೇಳಿರ್ತಾನೆ ರಾಮ್ ಸಿಂಗ್. ಯೂಸುಫ್ ತನ್ನ ಬ್ಲ್ಯಾಕ್ ಇಂಡಿಕಾ ಕಾರನ್ನ ತೆಗೆದುಕೊಂಡು ರಾಮ್ ಸಿಂಗ್ ನನ್ನ ಪಿಕಪ್ ಮಾಡೋಕೆ ಹೋಗಿದ್ದ. ಬರೋವಾಗ ದಾರಿಯಲ್ಲಿ ಅಲ್ಲೇ ವೈನ್ ಶಾಪ್ ಒಂದರ ಬಳಿ ನಿಲ್ಲಿಸಿ ಮದ್ಯ ಖರೀದಿ ಮಾಡ್ತಾನೆ. ಕಾರಲ್ಲೇ ಕೂತ್ಕೊಂಡು ಪಾರ್ಟಿ ಮಾಡ್ತಾರೆ. ಈ ವೇಳೆ ಯೂಸುಫ್ನ ಮತ್ತೊಂದು ಮುಖವಾಡ ಕಳಚುತ್ತೆ. ಕಾರಲ್ಲಿದ್ದ ವಯರ್ನಲ್ಲೇ ಕುತ್ತಿಗೆ ಬಿಗಿದಿದ್ದ. ಇಬ್ರೂ ಕುಡಿತಾರೆ. ರಾಮ್ ಸಿಂಗ್ ಅಂತೂ ಕಂಠಪೂರ್ತಿ ಕುಡಿದು ತೂರಾಡ್ತಾ ಇರ್ತಾನೆ. ಈ ವೇಳೆ ರಾಮ್ ಸಿಂಗ್ ಮತ್ತು ಯೂಸುಫ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಕ್ಕನ ಜೊತೆಗಿನ ಸಂಬಂಧವನ್ನ ರಾಮ್ ಸಿಂಗ್ ಪ್ರಶ್ನಿಸಿದ್ದಾನೆ. ಹಣದ ವ್ಯವಹಾರವನ್ನ ತೆಗೆದು ಜಗಳ ಮಾಡಿದ್ದಾನೆ. ಈ ವೇಳೆ ಕಾರ್ನಲ್ಲಿದ್ದ ವೈರ್ ತಗೊಂಡು ರಾಮ್ ಸಿಂಗ್ನ ಕುತ್ತಿಗೆ ಬಿಗಿದಿದ್ದಾನೆ ಯೂಸುಫ್. ರಾಮ್ ಸಿಂಗ್ ವಿಲ ವಿಲ ಒದ್ದಾಡಿ ಕಾರಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಗಂಜಲಮ್ಮ ಗುಡಿ ಬಳಿ ಕಂಠಪೂರ್ತಿ ಕುಡಿಸಿ ಹತ್ಯೆ. ಎಸ್, ರಾಮ್ ಸಿಂಗ್ ನಾವದಗಿ ಗ್ರಾಮದಿಂದ ಸೇಡಂಗೆ ಬಂದಿದ್ದ. ಸೇಡಂ ಬಸ್ ಸ್ಟ್ಯಾಂಡ್ಗೆ ಬಂದು ಯೂಸುಫ್ಗೆ ಕರೆ ಮಾಡಿದ್ದ. ಯೂಸುಫ್ಗೆ ಕರೆ ಮಾಡುತ್ತಾ ಇದ್ದಂತೆ ಪ್ಲಾನ್ ಒಂದು ಆಕ್ಟಿವೇಟ್ ಆಗಿತ್ತು. ರಾಮ್ ಸಿಂಗ್ ಕೊಲೆಗೆ ಇದೇ ಒಳ್ಳೆ ಚಾನ್ಸ್ ಅಂದ್ಕೊಂಡಿದ್ದ. ಆತ ಸೊಹೇಲ್ ಅನ್ನೋ ಮತ್ತೊಬ್ಬನನ್ನು ಕರ್ಕೊಂಡು ಬಂದಿದ್ದ. ಬರೋ ದಾರಿಯಲ್ಲೇ ಎಷ್ಟು ಬೇಕೋ ಅಷ್ಟು ಮದ್ಯ ಖರೀದಿ ಮಾಡಿದ್ದ. ಕಾರಲ್ಲೇ ರಾಮ್ ಸಿಂಗ್ಗೆ ಕಂಠಪೂರ್ತಿ ಕುಡಿಸಿದ್ದ.
ಸೇಡಂ ರಸ್ತೆಯ ಗಂಜಲಮ್ಮ ಗುಡಿ ಸಮೀಪಕ್ಕೆ ಬಂದಿದ್ದ ಯೂಸುಫ್ ಮತ್ತು ಸೊಹೇಲ್ ಕಾರನ್ನ ನಿಲ್ಲಿಸಿದ್ರು. ಕೆಲವು ವಿಚಾರಗಳನ್ನ ಕೆದಕಿ ತಗಾದೆ ತೆಗೆದ್ರು. ನಂತರ ಕಾರಲ್ಲೇ ಇದ್ದ ವಯರ್ನಿಂದ ಕುತ್ತಿಗೆ ಬಿಗಿದ್ರು. ವಿಲವಿಲ ಅಂತ ಒದ್ದಾಡಿ ಸತ್ತ ರಾಮ್ ಸಿಂಗ್ನ ಶವವನ್ನ ಬಾಚವಾರ ಸಮೀಪದ ಬ್ರಿಡ್ಜ್ ಬಳಿ ಎಸೆದು ಪರಾರಿಯಾದ್ರು. ರಾತ್ರಿ ಎಸೆದಿದ್ದ ಶವ ಬೆಳಿಗ್ಗೆ ಕುರಿಗಾಹಿಗಳ ಕಣ್ಣಿಗೆ ಬೀಳುತ್ತೆ. ಪೊಲೀಸರಿಗೆ ಅವರು ಮಾಹಿತಿ ನೀಡುತ್ತಾರೆ. ಪೊಲೀಸರು ಮೃತದೇಹವನ್ನ ಗುರುತಿಸಿ ತನಿಖೆ ಕೈಗೊಂಡ ಮೇಲೆ ಕೊಲೆಯ ಮತ್ತಷ್ಟು ರಹಸ್ಯಗಳು ಬಯಲಾಗ್ತವೆ. ಸಂಬಂಧಿಕರ ಹತ್ರ ಬೈಕ್ ಇಸ್ಕೊಂಬಂದಿರ್ತಾರೆ, ಆ ಬೈಕ್ನ ಕೊಡಲಿಕ್ಕೆ ಹೋಗ್ತಾರೆ. ಕೊಟ್ಟ ಮೇಲೆ ಅವರು ಸಂಪರ್ಕ ಆಗ್ತಾರೆ, ಯಾರು ಯೂಸುಫ್ ಹಾಗೂ ಅಂಬರೀಷ್ ಅವರು. ಆಮೇಲೆ ಅವರು ಬಂದು ಸೇಡಂನಲ್ಲಿ ಅವನ್ನ ಕಾರ್ನಲ್ಲಿ ಪಿಕಪ್ ಮಾಡಿಕೊಂಡು ನಂತರ ಬರ್ತಾನೂ ಸಹ ಅವನು ಆಲ್ರೆಡಿ ಮದ್ಯಪಾನ ಮಾಡಿರ್ತಾರೆ. ಅದಲ್ಲದೆ ಸಹ ದಾಬಾದಲ್ಲಿ ಹೋಗಿ ಇನ್ನಷ್ಟು ಡ್ರಿಂಕ್ಸ್ನ ಪರ್ಚೇಸ್ ಮಾಡಿ ಅವರು ಬಂದು ಗುರ್ಮಿಟ್ಕಲ್ನಲ್ಲಿ ಅವರ ಗ್ಯಾರೇಜ್ ಇರುತ್ತೆ ಒಂದು, ಸೊಹೇಲ್ ಅಂತೇಳಿ ಅವ್ರ ಜೊತೆ ಅಲ್ಲೇ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಆ ಕಾರ್ನಲ್ಲಿ ಕರ್ಕೊಂಬಂದು ಅಲ್ಲೂ ಸಹ ಸ್ವಲ್ಪ ಕುಡಿದು ನಂತರ ಅವ್ರನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಗಾಡಿಯಲ್ಲಿ ಆ ಗಂಜಲಮ್ಮ ಗುಡಿ ಅಂತ ಇದೆ ಅದ್ರ ಮುಂದೆ ಕರ್ಕೊಂಡೋಗಿ ಕಾರ್ನಲ್ಲಿ ಕೂತಿದ್ದಾಗೇನೆ ಅವ್ರಿಗೆ ವೈರ್ನಲ್ಲಿ ಸ್ಟ್ರ್ಯಾಂಗುಲೇಷನ್ ಮಾಡ್ತಾರೆ. ಉಂಡಾಡಿ ಗುಂಡನಂತೆ ಓಡಾಡುತ್ತಿದ್ದ, ದುಂದುವೆಚ್ಚ ಮಾಡುತ್ತಿದ್ದ, ಆಸ್ತಿ ಮಾರಿದ ದುಡ್ಡನ್ನು ಪ್ರೇಯಸಿಗೆ ಕೊಡ್ತಾ ಇದ್ದ. ಯೂಸುಫ್ನದ್ದು ಒಂದು ಸಂಬಂಧವಾದ್ರೆ ಇತ್ತ ರಾಮ್ ಸಿಂಗ್ ಕೂಡ ಒಬ್ಬಳನ್ನ ಮೇಂಟೈನ್ ಮಾಡ್ತಾ ಇದ್ದ. ಬಟ್ಟೆ ಅಂಗಡಿ ಮುಚ್ಚಿದ ಮೇಲೆ ಉಂಡಾಡಿ ಗುಂಡನಂತೆ ಓಡಾಡ್ತಾ ಇದ್ದ ರಾಮ್ ಸಿಂಗ್ 1 ಎಕರೆ ಜಮೀನನ್ನು ಮಾರಿದ್ದ. ಆ ಜಮೀನು ಮಾರಿದ್ದರಿಂದ ಬರ್ತಿದ್ದ ಹಣವನ್ನೇ ಕೆಲವರಿಗೆ ಬಡ್ಡಿಗೆ ಕೊಟ್ಟಿದ್ದ, ಇನ್ನು ಕೆಲವರಿಗೆ ಕೇವಲ ಸಾಲಕ್ಕೆ ಕೊಟ್ಟಿದ್ದ. ಅಷ್ಟೇ ಅಲ್ಲದೆ ತಾನು ಸಂಬಂಧ ಇಟ್ಕೊಂಡಿದ್ದ ಮಹಿಳೆಗೂ ಕೂಡ ದುಡ್ಡು ಕೊಟ್ಟು ಸಂಬಂಧ ಮುಂದುವರೆಸಿದ್ದ. ಈ ರೀತಿ ದುಂದುವೆಚ್ಚ ಮಾಡುವುದಕ್ಕೆ ಮನೆಯವರಲ್ಲೂ ಅಸಮಾಧಾನ ಇತ್ತು. ಮದುವೆಯಾಗದೆ ಈ ರೀತಿ ಅಕ್ರಮ ಸಂಬಂಧಕ್ಕೆ ದುಡ್ಡು ಸುರಿಯೋದಕ್ಕೆ ತಾಯಿ ಮತ್ತು ಅಕ್ಕನ ಆಕ್ಷೇಪ ಇದ್ದೇ ಇತ್ತು. ಇನ್ನೂ ಬಿಟ್ರೆ ಇರೋ ಜಮೀನನ್ನು ಮಾರಿಬಿಡ್ತಾನೆ ರಾಮ್ ಸಿಂಗ್ ಅಂತ ಅಕ್ಕ ಅನ್ಕೊಂಡಿದ್ದಳು. ಅದೇ ಕಾರಣಕ್ಕೆ ರಾಮ್ ಸಿಂಗ್ನನ್ನ ಮುಗಿಸೋಕೆ ಲವ್ವರ್ಗೆ ಸುಪಾರಿ ಕೊಟ್ಲು. ಯೂಸುಫ್ಗೆ ಸಾಲನೂ ಕೊಟ್ಟಿರ್ತಾರೆ, ಅವ್ರ ಮಧ್ಯ ಬಡ್ಡಿ ವ್ಯವಹಾರದ್ದು ದುಡ್ಡು ಇರುತ್ತೆ. ಅವರು ನಮ್ಮ ತನಿಖೆ ಟೈಮಲ್ಲಿ ಅವತ್ತು ಇನಿಷಿಯಲಿ ಅವ್ರ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ನಾವು ಅವ್ರಿಗೆ ಫೋನ್ ಕಾಲ್ ಬಂದಿದ್ದಾಗ ನಾವು ಯಾರು ಯೂಸುಫ್ಗೆ ಕೇಳಿದಾಗ ಯೂಸುಫ್ ಅವರು ಇಲ್ಲ ನನಗೆ ಕೊಡಬೇಕಾಗಿರೋ ದುಡ್ಡು ಕೊಡಲಿಕ್ಕೆ ಬಂದಿರ್ತಾರೆ ಅಂತ ಹೇಳಿ ಅವರು ನಮ್ಮ ತನಿಖೆ ಏನು ದಾರಿ ತಪ್ಪಿಸಲಿಕ್ಕೆ ಹೇಳಿರ್ತಾರೆ. ಬಲೆ ಬೀಳೋ ಭೀತಿ, ಹೊಸ ನಾಟಕ ಶುರು. ಯೂಸುಫ್ ರಾಧಿಕಾಗೆ ತಮ್ಮ ಅವಿವಾಹಿತರ ಸಂಬಂಧ ಉಳಿಬೇಕು ಅನ್ನೋದೇ ಫಸ್ಟ್ ಪ್ರಿಯಾರಿಟಿ. ಇದ್ರ ಜೊತೆಗೆ ಯೂಸುಫ್ಗೆ ಸಾಲದ ಹಣದ ಇಲ್ಲವಾಗಬೇಕು ಅನ್ನೋ ಕೆಟ್ಟ ಆಸೆಯೂ ಇತ್ತು. ರಾಧಿಕಾ ಕೂಡ ಮನೆಯ ಆಸ್ತಿ ಉಳಿಬೇಕು, ತಮ್ಮನ ದುಂದುವೆಚ್ಚ ನಿಲ್ಲಬೇಕು, ಇದರ ಜೊತೆಗೆ ತನ್ನ ಮತ್ತು ಯೂಸುಫ್ನ ಸಂಬಂಧ ಮುಂದುವರಿಯಬೇಕು ಅಂತ ಅಂದ್ಕೊಂಡಿದ್ದಳು. ಅದೇ ಕಾರಣಕ್ಕೆ ತಮ್ಮನ ಕೊಲೆಗೆ ಸ್ಕೆಚ್ ಹಾಕಿಸಿ ಕೊಲೆ ಮಾಡಿಸಿಯೇ ಬಿಟ್ಟಳು. ರಾಮ್ ಸಿಂಗ್ನ ಕೊಲೆಯಾದ ಮೇಲೆ ಇಬ್ರೂ ನಿಟ್ಟುಸಿರು ಬಿಟ್ರು. ಕೊನೆಗೂ ತಮ್ಮ ಸಂಬಂಧಕ್ಕೆ ಇದ್ದ ಅಡ್ಡಿ ದೂರವಾಯಿತು ಅಂತ ಇಬ್ರು ಅಂದ್ಕೊಂಡ್ರು. ಆದ್ರೆ ಯಾವಾಗ ರಾಮ್ ಸಿಂಗ್ನ ಡೆಡ್ ಬಾಡಿ ಸಿಕ್ತೋ ಅಲ್ಲಿಂದ ಮತ್ತೊಂದು ನಾಟಕ ಶುರುವಾಗುತ್ತೆ. ಅದು ಪೊಲೀಸರ ದಾರಿ ತಪ್ಪಿಸೋ ನಾಟಕ. ಅಷ್ಟು ಜಗಳ ಆಗಿ ಇವರು ತವರ ಮನೆಯಲ್ಲೇ ಇರ್ತಾರೆ. ಇವ್ರ ತವರ ಮನೆಯಲ್ಲಿ ಮೃತ ಅಂಬರೀಷ್ ಅವರ ಅಕ್ಕ ರಾಧಿಕಾ ಮತ್ತು ಅವ್ರ ತಾಯಿ ಇರ್ತಾರೆ. ಸೊ ಈ ಅಂಬರೀಷ್ ಅವ್ರಿಗೆ ಸ್ವಲ್ಪ ಕುಡಿಯೋ ಒಂದು ಚಟ ಇರುತ್ತೆ. ಅದಲ್ಲದೆ ಒಬ್ಬರು ಬೇರೆ ಹುಡುಗಿಯವ್ರ ಜೊತೆನೂ ಒಂದು ಅಕ್ರಮ ಸಂಬಂಧ ಇರುತ್ತೆ, ಯಾಕೆಂದರೆ ಇವ್ರಿಗೆ ಮದುವೆ ಆಗಿರಲ್ಲ. ಸೊ ಈ ರೀತಿ ಅವರು ದುಡ್ಡನ್ನ ಕಳೀತಾ ಇರ್ತಾರೆ. ಈಗ ಅಷ್ಟೇ ಅವರ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಒಂದು ಎಕರೆ ಸಹ ಮಾರಿರ್ತಾರೆ. ಸೊ ಇದೆಲ್ಲದನ್ನು ನೋಡಿ ಮತ್ತು ಕುಡ್ಕೊಂಬಂದು ಮನೆಯಲ್ಲಿ ಗಲಾಟೆ ಮಾಡುವಂಥದ್ದು. ಅದಲ್ಲದೆ ರಾಧಿಕಾ ಅವ್ರಿಗೆ ಈ ಅಂಬರೀಷ್ ಅವರ ಸ್ನೇಹಿತ ಒಬ್ಬರು ಯೂಸುಫ್ ಅಂತೇಳಿ ಅವರ ಜೊತೆ ಒಂದು ಅಕ್ರಮ ಸಂಬಂಧ ಇದೆ ಅಂಥೇಳಿ ನಮ್ಮ ತನಿಖೆಯಿಂದ ಕಂಡುಬಂದಿದೆ. ಬ್ರಿಡ್ಜ್ ಬಳಿ ಡೆಡ್ ಬಾಡಿ ಸಿಕ್ಕಿರುತ್ತೆ. ಆ ಡೆಡ್ ಬಾಡಿ ಹಿಂದೆ ಬಿದ್ದಿರ್ತಾರೆ ಪೊಲೀಸರು. ಸಿಸಿಟಿವಿ ಎಲ್ಲ ಪರಿಶೀಲನೆ ನಡೆಸಿದಾಗ ಕೆಲವೊಂದು ಅನುಮಾನ ಯೂಸುಫ್ನ ಮೇಲೆ ಬಂದಿರುತ್ತೆ. ಆ ವೇಳೆ ಯೂಸುಫ್ ಅಲರ್ಟ್ ಆಗಿರ್ತಾನೆ. ನೇರವಾಗಿ ರಾಮ್ ಸಿಂಗ್ನ ಮನೆಗೆ ಬಂದಿದ್ದ ಯೂಸುಫ್ ನಿಮ್ಮ ಮಗನಿಗೆ ಸಾಲ ತಗೊಂಡಿದ್ದ ಹಣವನ್ನೆಲ್ಲ ಕೊಟ್ಟಿದ್ದೇನೆ ಎಂದಿದ್ದ. ಇದು ರಾಮ್ ಸಿಂಗ್ ತಾಯಿಗೆ ಅನುಮಾನ ಮೂಡಿಸುತ್ತೆ. ಅದೇ ಟೈಮಲ್ಲಿ ಕೆಲವೊಂದು ಅನುಮಾನ ವ್ಯಕ್ತಪಡಿಸ್ತಾರೆ ರಾಮ್ ಸಿಂಗ್ನ ತಾಯಿ ಪಾರ್ವತಿ. ಮೊದಲು ಮನೆಗೆ ಬಂದು ಹೇಳೋಗ್ಯಾನ್ರಿ. ಯಾರಮ್ಮ?
ಅವ ಯೂಸುಫ್ರಿ. ಏನಂತ ಹೇಳೇನ? ನಿನ್ನ ಮಗನಿಗೆ 3 ಗಂಟೆಗೆ ನಿನ್ನ ಮಗನಿಗೆ ನಾ ರೊಕ್ಕ ಇಷ್ಟು ಕೊಟ್ಟೀನಿ, 5,60,000 ಮೇಲೆ 6,000. ಯಾವಾಗ ಕೊಟ್ಟೇನಂತ ಹೇಳೇನ? ಅವತ್ತೇ ಸಂಜೆಗೆ 9 ಗಂಟೆಗೆ ನಿನ್ನ ಮಗ ಬಂದಿದ್ದು ನಾ ಕೊಟ್ಟಿನಿ ಅಂತ ಹೇಳ್ಯಾನ್ರಿ. ನಾ ಅಂದಿನಿ ರೀ, ನನ್ನ ಮಗನೇ ಸಂಜೆಗೆ 9 ಗಂಟೆಗೆ ಯಾಕೆ ಕೊಟ್ಟು? ಅಣ್ಣ ಇಲ್ಲ ಬಂದಿನ್ನು ಕೊಟ್ಟೀನಿ. ಎಲ್ಲಿ ಬಂದಿನಂತ? ಅಲ್ಲಿ ಗ್ಯಾರೇಜ್ ಬಲ್ಲಿ ಬಂದೇನ ಅಂತ ಹೇಳ್ಯಾನ್ರಿ. ಮತ್ತು ಬಂದ್ರೆ ಇಲ್ಲೇ ಮನೆ ಇತ್ತು, ನೀವು ಮನೆಗೆ ಬಂದು ಕೊಡೋದಿತ್ತು, ಇದಿಷ್ಟು ಅಂದಿನ್ರಿ. ಅಂದಮೇಲೆ ಹೋದನ್ರಿ. ಫೋಟೋ ತೋರಿಸಿದ್ದ, ನಾನೇನೂ ಮಾಡಿಲ್ಲ ಎಂದಿದ್ದ. ರಾಮ್ ಸಿಂಗ್ನ ಡೆಡ್ ಬಾಡಿ ಸಿಕ್ಕಿದ ಮೇಲೆ ಪೊಲೀಸರು ಡೆಡ್ ಬಾಡಿ ಗುರುತಿಸೋಕೆ ಅಂತ ಫೋಟೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಆ ಫೋಟೋವನ್ನ ತನ್ನ ಮೊಬೈಲ್ನಲ್ಲಿ ತಗೊಂಡು ಬಂದಿದ್ದ ಯೂಸುಫ್ ರಾಮ್ ಸಿಂಗ್ನ ತಾಯಿ ಪಾರ್ವತಿಗೆ ತೋರಿಸಿರ್ತಾನೆ. ಅದನ್ನ ನೋಡಿ ಪಾರ್ವತಿ ಕಣ್ಣೀರು ಹಾಕಿರ್ತಾರೆ. ಈ ವೇಳೆ ಅಳಬೇಡಿ, ನಾನೇನೂ ಮಾಡಿಲ್ಲ ಅಂತ ಹೇಳಿ ಎಸ್ಕೇಪ್ ಆಗಿರ್ತಾನೆ ಯೂಸುಫ್. ನಂತರ ತನಿಖೆಯಲ್ಲಿ ಯೂಸುಫ್ನ ಕೈವಾಡ ಇರೋದು ಗೊತ್ತಾಗುತ್ತೆ. ಆತನನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದಾಗ ಪೂರ್ತಿ ರಹಸ್ಯ ಬೆಳಕಿಗೆ ಬರುತ್ತೆ. ತಿದ್ದಿ ತೀಡಿ ತಮ್ಮನನ್ನ ಸರಿದಾರಿಗೆ ತರಬೇಕಿದ್ದ ಸಹೋದರಿಯೇ ತನ್ನ ಚಪಲಕ್ಕೆ ತಮ್ಮನನ್ನ ಕೊಂದು ಪೊಲೀಸರ ಅತಿಥಿಯಾಗಿದ್ದಾಳೆ. ಪೊಲೀಸರು ಆರೋಪಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕುಟುಂಬಸ್ಥರು ಒತ್ತಾಯ ಮಾಡುತ್ತಿದ್ದಾರೆ. ಮೂವರನ್ನು ವಶಕ್ಕೆ ಪಡೆದ ಪೊಲೀಸರು ಕೊಲೆಯ ಮತ್ತಷ್ಟು ಸತ್ಯಗಳನ್ನು ಹೊರಗೆಳೆಯಲು ಪ್ರಯತ್ನಿಸುತ್ತಿದ್ದಾರೆ.